ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವರ್ಣಿಕವರು. ಈ ವರ್ಷದ ಪಿತೃಪಕ್ಷಗೆ ನಾನು ಮತ್ತು ನಮ್ಮ ಯಜಮಾನರು ಊರಿಗೆ ಹೊರಟಿದ್ದೀವಿ. ಸೊ ಹೋಗೋ ಟೈಮಲ್ಲಂತೂ ಬೆಂಗಳೂರಲ್ಲಿ ಹೆವಿ ಮಳೆ ನೋಡ್ಬೋದು ನೀವು. ಸೊ ಈ ಮಳೆಯಲ್ಲೇ ನಮಗಂತೂ ನಮ್ಮ ಊರು ಬಸ್ ಸಿಕ್ಕೇ ಬಿಡ್ತು. ಸೊ ಹತ್ಕೊಂಡು ಊರಿಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಕತ್ಲೆ ಆಗಿತ್ತು. ಸೊ ನೋಡ್ಬೋದು ಈ ಬಸ್ ಸ್ಟ್ಯಾಂಡ್ ನಿಮ್ಗೇನಾದರೂ ಯಾವುದು ಅಂತ ಗೊತ್ತಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಇನ್ನು ಅಲ್ಲಿಂದ ನನ್ನ ತಮ್ಮ ನಮ್ಮನ್ನು ಪಿಕ್ ಮಾಡೋದಕ್ಕೆ ಬೈಕ್ ತೊಗೊಂಡು ಬಂದಿದ್ದ. ಸೊ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಆಗ್ತಾಯಿದ್ದಿದ್ದು ಗಣೇಶ ಮೆರವಣಿಗೆನ ನೋಡೋಣ ಅಂತ ನಾವೆಲ್ಲರೂ ಹೋದ್ವಿ ಬೈಕ್ ತೊಗೊಂಡು. ಸೊ ದೂರದಿಂದನೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಲೈಟಿಂಗ್ಸು ಮತ್ತು ಸೌಂಡು. ಇನ್ನು ಹತ್ರ ಹೋಗಿ ನೋಡೋಣ ಅಂತ ಹೋಗೇ ಬಿಟ್ವಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ನೋಡ್ಬೋದು ಸೆಕ್ಯೂರಿಟಿ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಅವ್ರಿಗೆ. ಈ ಮೆರವಣಿಗೆ ಮಾಡ್ತಾಯಿದ್ರು ಗಣೇಶನ. ಇನ್ನು ಇದನ್ನು ನೋಡಿಕೊಂಡು ನಾವು ಮನೆಗೆ ಹೋದ್ವಿ. ಹೋಗೋ ಅಷ್ಟರಲ್ಲೇ ನಮ್ಮ ಜಾನಿ ನೋಡಿ ಆಚೆಗೆ ಬಂದಿದ್ದಾನೆ ವೆಲ್ಕಮ್ ಮಾಡೋದಕ್ಕೆ. ಫುಲ್ಲು ಕುಯ್ಯ ಕುಯ್ಯ ಅಂದ್ಕೊಂಡು ಯಾರು ಬರ್ತಾರೋ ಇಲ್ವೋ ಅವನಂತೂ ಆಚೆನೇ ಇರ್ತಾನೆ. ಹಂಗಾಗಿ ಫಸ್ಟಿಗೆ ಓಡಿ ಬಂದಿದ್ದಾನೆ ಯಾರು ಬಂದಿದ್ದಾರೆ ನೋಡೋಣ ಅಂತ. ಇನ್ನು ಅವನೂ ಸ್ವಲ್ಪ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ನಮ್ಮ ಚಿಕ್ಕಪ್ಪನ ಮನೆಗೆ ಹೋದ್ವಿ. ಇನ್ನು ಈ ವರ್ಷ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಪಿತೃಪಕ್ಷ ಮಾಡ್ತಾಯಿದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮದು ಮದುವೆ ಆಗಿರೋದ್ರಿಂದ ಆ ಟೈಮಲ್ಲೇ ಮಾಡಿರೋದ್ರಿಂದ ಇವಾಗ ಮಾಡ್ತಿಲ್ಲ. ಅವರೆಲ್ಲ ಇನ್ನೂ ರೆಡಿ ಮಾಡ್ಕೊತಾಯಿದ್ರು ಅಂತ ನಾವಂತೂ ಅಲ್ಲೇ ಇದ್ದ ಒಂದು ಜೋಗಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಇನ್ನು ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಕೂತಿದ್ವಿ. ಇನ್ನು ಅಷ್ಟರಲ್ಲಿ ಎಲ್ಲ ರೆಡಿ ಆಯಿತು ಅಂತ ಕರೆದ್ರು. ಆಮೇಲೆ ಇಬ್ಬರು ಹೋಗಿ ಪೂಜೆ ಮಾಡಿದ್ವಿ ಜೊತೆಯಲ್ಲೇ. ಎಲ್ಲರೂ ಪೂಜೆ ಮಾಡಿಕೊಂಡ್ರು. ಎಲ್ಲರೂ ಪೂಜೆ ಆದಮೇಲೆ ಒಟ್ಟಿಗೆ ಎಲ್ಲರೂ ಆಚೆಗೆ ಹೋದ್ವಿ. ಇನ್ನು ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸು ಈ ಹಬ್ಬಕ್ಕೆ ಬಂದೇ ಬರ್ತಾರೆ. ಯಾರು ಮಿಸ್ ಮಾಡಲ್ಲ. ಇನ್ನು ಎಡೆ ಎಲ್ಲ ಇಟ್ಟಾದಮೇಲೆ ಪೂಜೆ ಮಾಡಾದಮೇಲೆ ಅವ್ರವ್ರು ಬೇಕಿರೋ ಅಂಥ ಫೇವ್ರೆಟ್ ಡಿಶಸ್ಸು ಸ್ವೀಟ್ಸು ಎಲ್ಲ ಹಾಯ್ಕೊಂಡು ತಿಂತಾಯಿದ್ದಾರೆ. ಇನ್ನು ಈ ಸೀನ್ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ಸೂ ಫ್ರಮ್ ಸೋ. ಈ ಇಯರ್ ಆಲ್ಮೋಸ್ಟ್ ಎಲ್ಲರೂ ರಿಲೇಟ್ ಮಾಡ್ಕೊಂಡಿರ್ತಾರೆ ಈ ಸೀನ್ನ ಸೂ ಫ್ರಮ್ ಸೋ ಜೊತೆ. ಸೊ ಊಟ ಮಾಡಿಕೊಂಡು ಮನೆಗೆ ಹೋಗಿ ಮಲ್ಕೊಂಡು ಇನ್ನು ಬೆಳಗ್ಗೆ ಆದ ತಕ್ಷಣ ಬೆಂಗಳೂರು ಕಡೆ ಹೊರಟ್ವಿ ನಾವು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.